ಹಾಯ್ ಹಲೋ ನಮಸ್ಕಾರ ಗೈಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಬೆಳಗಿನ ಶುಭೋದಯ ಹೇಳ್ತಾ ಗೈಸ್, ರಾತ್ರಿ ಮ್ಯಾಚ್ ಎಲ್ಲರೂ ಕೂಡ ನೋಡಿದಿರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ರಾತ್ರಿ ಮ್ಯಾಚ್ ಏನಾಯಿತು ಎಂತು ಅಂತ ಎಲ್ಲರೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್, ರಾತ್ರಿಯ ಮ್ಯಾಚ್ನಲ್ಲಿ ನಮ್ಮ ಆರ್ ಸಿ ಬಿ ಹೀನಾಯವಾಗಿ ಸೋಲ್ತು ಅಂತಲೇ ಹೇಳ್ಬೋದು. ಹೌದು ಗೈಸ್, ನಮ್ಮ ಆರ್ ಸಿ ಬಿಯವರು ರಾತ್ರಿ ಮ್ಯಾಚ್ ಸೋತಿದ್ದಾರೆ. ಅದು ಕೂಡ ಕೆ ಕೆ ಆರ್ ವಿರುದ್ಧ ಗೆಲ್ಲೋ ಮ್ಯಾಚ್ನ ಸೋತರು ಅಂತಲೇ ಹೇಳ್ಬೋದು. ಅದಕ್ಕೆ ಮುಖ್ಯವಾಗಿ ಕಾರಣ ಒಂದು ರೀತಿ ಬೌಲಿಂಗ್ ಅಂತಲೇ ಹೇಳ್ಬೋದು. ಹೌದು ಗೈಸ್, ನಮ್ಮ ಆರ್ ಸಿ ಬಿಯವರು ಫಸ್ಟು ಬ್ಯಾಟಿಂಗ್ನ ಶುರು ಮಾಡ್ತಾರೆ. ಸೊ ಓಪನರ್ ಆಗಿ ಬಂದಂಥ ವಿರಾಟ್ ಕೊಹ್ಲಿ ಮತ್ತು ಡುಪ್ಲೆಸಿಸ್ ಇಬ್ಬರು ಕೂಡ ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದು. ಬಟ್ ಡುಪ್ಲೆಸಿಸ್ ಅವರು ಬೇಗ ಔಟ್ ಆಗಿಬಿಡ್ತಾರೆ. ನಂತರ ಕೊಹ್ಲಿ ಅವರು ಕೊನೆವರೆಗೂ ನಿಂತು ನಮ್ಮ ಆರ್ ಸಿ ಬಿನ ಒಂದು ರೀತಿ ಕಾಪಾಡ್ತಾರೆ ಅಂತಲೇ ಹೇಳ್ಬೋದು. ನಂತರ ಬಂದಂತಹ ಕ್ಯಾಮ್ರನ್ ಗ್ರೀನ್ ಏನಿದ್ದಾರೆ ಅವರು ಕೂಡ ಪರವಾಗಿಲ್ಲ, 31 ರನ್ ಮಾಡಿ ಔಟ್ ಆಗ್ತಾರೆ. ನಂತರ ಬಂದಂತಹ ಮ್ಯಾಕ್ಸ್ವೆಲ್ ಅವರು ಯಾವ ರೀತಿ ಬಂದರೂ ಅದೇ ರೀತಿ ವಾಪಸ್ ಹೋಗ್ತಾರೆ. ಮ್ಯಾಕ್ಸ್ವೆಲ್ ಅವರು ಇನ್ನೂ ಕೂಡ ಫಾರ್ಮ್ಗೆ ಬಂದಿಲ್ಲ. ನಂತರ ಬಂದಂತಹ ರಜತ್ ಪತಿದಾರ್ ಅವರು ಕೂಡ ಬೇಗ ಔಟಾಗಿ 3 ರನ್ಗೆ ಔಟಾಗಿ ಹೋಗ್ತಾರೆ. ಸೊ ನಂತರ ಬಂದಂಥ ಅನುಜ್ ರಾವತ್ ಕೂಡ ಜಾಸ್ತಿ ಹೊತ್ತು ನಿಲ್ಲೋದಿಲ್ಲ. ಸೊ ಕೊಹ್ಲಿ ಮತ್ತು ನಮ್ಮ ಡಿ ಕೆ ಇಬ್ಬರು ಕೂಡ ನಮ್ಮ ಆರ್ ಸಿ ಬಿಯ ಸ್ಕೋರ್ನ ತುಂಬಾ ಚೆನ್ನಾಗಿ ರನ್ಸ್ ಮಾಡಿ ಒಂದು ಲೆವೆಲ್ಗೆ ಸ್ಕೋರ್ನ ತಗೊಂಡೋಗಿ ನಿಲ್ಲಿಸ್ತಾರೆ. ಒಂದು ಟೈಮ್ನಲ್ಲಿ ನಮ್ಮ ಆರ್ ಸಿ ಬಿ 160 ಕೂಡ ಮಾಡಲ್ಲ ಅಂತ ಅಂದ್ಕೊಂಡಿದ್ದು. ಸೊ ಈ ಒಂದು ಸ್ಕೋರ್ನ ಕೊಹ್ಲಿ ಮತ್ತು ಡಿ ಕೆ ಇಬ್ಬರು ಕೂಡ ಸೇರಿಕೊಂಡು 182ಗೆ ತಗೊಂಡೋಗಿ ನಿಲ್ಲಿಸ್ತಾರೆ ಅಂತಲೇ ಹೇಳ್ಬೋದು. ಸೊ ನಂತರ ಬಂದಂತಹ ಕೆ ಕೆ ಆರ್ ಏನಿದ್ದಾರೆ ಅವರು 183 ಹೊಡಿಬೇಕಾಗಿರುತ್ತೆ. ಕೆ ಕೆ ಆರ್ ಓಪನರ್ ಏನಿದ್ದಾರೆ ಸುನಿಲ್ ನಾರಾಯಣ್ ಮತ್ತು ಸಾಲ್ಟ್ ಇಬ್ಬರು ಕೂಡ ನಮ್ಮ ಆರ್ ಸಿ ಬಿ ಬೌಲರ್ಗಳನ್ನ ಚೆಚ್ಚಾಕ್ತಾರೆ ಅಂತಲೇ ಹೇಳ್ಬೋದು. ಸೊ ಅವರು ಸ್ಟಾರ್ಟಿಂಗ್ ಬಂದ ಕೂಡಲೇ ಒಂದು ರೀತಿ ಚೆನ್ನಾಗಿ ಆಡ್ತಾ ಇರ್ತಾರೆ. ಸೊ ಇದರಿಂದ ಅವರು ಬರೀ 6 ಓವರ್ಗಳಲ್ಲಿ 80 ರನ್ನ ಹೊಡಿತಾರೆ. ಪವರ್ ಪ್ಲೇಯಲ್ಲೇ ತುಂಬ ಚೆನ್ನಾಗಿ ರನ್ ಮಾಡ್ತಾರೆ. ನಂತರ ಸುನಿಲ್ ನಾರಾಯಣ್ ಮತ್ತು ಸಾಲ್ಟ್ ಔಟ್ ಆಗ್ತಾರೆ. ಔಟ್ ಆದ ಕೂಡಲೇ ಜಸ್ಟ್ 3 ವಿಕೆಟ್ ಕಳ್ಕೊಂಡು 183 ರನ್ ಏನಿದೆ ಅದನ್ನ 16 ಓವರ್ಗಳಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. 16.5 ಓವರ್ಗಳಲ್ಲಿ 186 ರನ್ನ ಹೊಡಿತಾರೆ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ಕೆ ಕೆ ಆರ್ ಅವರು ಒಂದು ರೀತಿ ಚೆನ್ನಾಗಿ ಆಡ್ತಾರೆ ಅಂತಲೇ ಹೇಳ್ಬೋದು. ನಮ್ಮ ಆರ್ ಸಿ ಬಿಯ ಬೌಲರ್ಸ್ ಏನಿದ್ದಾರೆ ಒಬ್ಬರು ಕೂಡ ಚೆನ್ನಾಗಿ ಮಾಡೋದಿಲ್ಲ. ಸೊ ಈ ಒಂದು ಫಾಸ್ಟ್ ಬೌಲರ್ ಏನಿದ್ದಾರೆ ಆ ಫಾಸ್ಟ್ ಬೌಲರ್ಸ್ಗಳು ಮಾತ್ರ ತುಂಬಾ ದುಬಾರಿ ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ನಮ್ಮ ಆರ್ ಸಿ ಬಿ ಅವರು ಗೆಲ್ಲೋ ಮ್ಯಾಚ್ನ ಕಳ್ಕೊಂಡಿದ್ದಾರೆ. ಅದು ಕೂಡ ನಮ್ಮ ಆರ್ ಸಿ ಬಿ ಪಿಚ್ನಲ್ಲಿ ಕಳ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಈ ಸಲ ಕಪ್ ನಮ್ಮದು ಅಂತೆಲ್ಲ ಹೇಳ್ತಾಯಿದ್ರು. ಸೊ ಈ ಮ್ಯಾಚ್ನ ನೋಡ್ತಾ ಇದ್ದರೆ, ಈ ರೀತಿ ಆಡ್ತಾ ಇರೋದು ನೋಡ್ತಾ ಇದ್ದರೆ ನಮ್ಮ ಆರ್ ಸಿ ಬಿ ಯಾಕೋ ಈ ಸಲನೂ ಕೂಡ ಕಪ್ಪು ನಮ್ಮದಲ್ಲ ಅಂತ ನಮ್ಮ ಟೀಮ್ ಅವರು ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅದಾದ ನಂತರ ಗೌತಮ್ ಗಂಭೀರ್ ಮತ್ತು ಕೊಹ್ಲಿ ಮಧ್ಯೆ ಒಂದು ರೀತಿ ಏನು ಜಗಳ ಸುಮಾರು ವರ್ಷಗಳಿಂದ ನಡ್ಕೊಬರ್ತಾ ಇತ್ತು. ಸೊ ಆದರೆ ಈಗ ಇಬ್ಬರು ಕೂಡ ತುಂಬಾ ಚೆನ್ನಾಗಿದ್ದಾರೆ ಅಂತಲೇ ಹೇಳ್ಬೋದು. ಮಧ್ಯದಲ್ಲಿ ಅಂದರೆ ಡ್ರಿಂಕ್ಸ್ ಬ್ರೇಕ್ ಯಾವಾಗ ಕೊಟ್ಟಿರ್ತಾರೆ ಆ ಟೈಮ್ನಲ್ಲಿ ಬಂದಂತಹ ಗಂಭೀರ್ ಅವರು ಕೊಹ್ಲಿನ ತುಂಬ ಚೆನ್ನಾಗಿ ಮಾತಾಡಿಸಿ ಅವರ ಭುಜದ ಮೇಲೆಲ್ಲ ಕೈ ಹಾಕಿ ತುಂಬಾ ಇಬ್ಬರು ಕೂಡ ಬಾಂಡಿಂಗ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಗೈಸ್. ಎಲ್ಲರೂ ಕೂಡ ಇವತ್ತು ಕೂಡ ಜಗಳ ಆಗುತ್ತೆ, ಒಂದು ರೀತಿ ಥ್ರಿಲ್ಲಿಂಗ್ ಮ್ಯಾಚ್ ಇರುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ಅದೆಲ್ಲ ಆಗಲಿಲ್ಲ. ಸೊ ಇಬ್ಬರು ಕೂಡ ಚೆನ್ನಾಗಿದ್ದಾರೆ, ಮುಂದೆನೂ ಚೆನ್ನಾಗಿರಲಿ ಅಂತಲೇ ಹೇಳೋದು. ನೆಕ್ಸ್ಟ್ ಮ್ಯಾಚ್ ಏನಿದೆ ಅದರಲ್ಲಾದ್ರೂ ಕೂಡ ನಮ್ಮ ಆರ್ ಸಿ ಬಿ ಅವರು ಚೆನ್ನಾಗಿ ಆಡಿ ಗೆಲ್ಲಿ ಅಂತಲೇ ನಾನು ಹೇಳೋದು. ಓಕೆ ಗಾಯ್ಸ್, ಇದು ನಿನ್ನೆಯ ಮ್ಯಾಚಿನ ಒಂದು ಹೈಲೈಟ್ಸ್ ಆಗಿದೆ. ಸೊ ಇದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಪಿ ಎಲ್ ಕಂಟೆಂಟ್ ಏನೇ ಇದ್ದರೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.